ನಮಸ್ಕಾರ ಅಭ್ಯರ್ಥಿಗಳೇ. ಈಗಾಗಲೇ ಬಿ ಎಡ್ನ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕ್ಲೋಸ್ ಆಗಿದೆ. 20ನೇ ತಾರೀಕಿಗೆ ಕ್ಲೋಸ್ ಆಯಿತು. ಈ ಮಧ್ಯದಲ್ಲಿ ಏನು ಮಾಡಿದ್ರು ಅಂತಂದರೆ ಅವರು ಚಾನಲ್ ಜನರೇಟ್ ಮಾಡ್ಕೊಳ್ಳೋದಿರ್ಬೋದು, ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೂ ಕೂಡ ಕೊಟ್ಟಿದ್ದರು. ನೀವು ಇಲ್ಲಿ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತಲೇ ಕೊಟ್ಟಿದ್ದಾರೆ. ಈಗ ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, 3ನೇ ಸುತ್ತಿ ರೌಂಡಿಗೆ ಹೋಗ್ತೀರಾ. ಬಟ್ ಇಲ್ಲಿ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಈಗ ನಾನು ಲೈವಲ್ಲಿ ಬಂದಾಗ ಥರ್ಡ್ ರೌಂಡ್ ಯಾವಾಗ ಅಂತ ಕೇಳ್ತಾ ಇದ್ದೀರಿ. ನಾನು ಅಂದ್ಕೊಂಡೆ ಏನಪ್ಪ ಅಂತಂದರೆ ನಿಮಗೆ ಈಗ ಥರ್ಡ್ ರೌಂಡು ನೆಕ್ಸ್ಟ್ ಬರುತ್ತೆ. ಬಟ್ ಇವಾಗ ನೀವು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ದೆ, ಹೌದಾ? ಸೊ ಅದು ನಾನು ಕನ್ಫ್ಯೂಸ್ ಮಾಡ್ಕೊಂಡು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೇಳೋ ಬದಲು ನಾನು ನಿಮ್ಗೇನು ಹೇಳಿಬಿಟ್ಟಿದ್ದೆಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಸೆಲೆಕ್ಷನ್ ಅಂತ ಹೇಳಿಬಿಟ್ಟಿದ್ದೆ. ಸೊ ನೋಡಿ, ಇವಾಗ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸ್ ಅನೌನ್ಸ್ಮೆಂಟ್ ಆಗಿಲ್ಲ. ಓಕೆ, ಸೀಟ್ ಮೆಟ್ರಿಕ್ಸ್ ಬರಬೇಕು, ಆಮೇಲೆ ಆಪ್ಷನ್ ಎಂಟ್ರಿ ಲಿಂಕ್ ಬರಬೇಕು. ಓಕೆನಾ? ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಬಂದಿಲ್ಲ. ಆಪ್ಷನ್ ಎಂಟ್ರಿ ಲಿಂಕ್ ಬರಬೇಕು, ಆಮೇಲೆ ಇನ್ನೂ ಏನಪ್ಪ ಅಂತಂದರೆ ಸೀಟ್ ಮೆಟ್ರಿಕ್ಸ್ ಬರಬೇಕು. ಅದು ಬರುತ್ತೆ ರೀ, ಅದು ಬರೋ ತನಕ ಕಾಯಿರಿ. ಯಾಕಂತಂದ್ರೆ ಈಗ ಅಡ್ಮಿಷನ್ ಆಗಿ ನೋಡಿ ಏನಾಗುತ್ತೆ ಅಂತಂದ್ರೆ ಇವಾಗ ಅಡ್ಮಿಷನ್ ಆಗಬೇಕು. 20ನೇ ತಾರೀಕು ತನಕ ಅಡ್ಮಿಷನ್ ಆಗಲಿಕ್ಕೆ ಟೈಮನ್ನು ಕೊಟ್ಟಿದ್ದರು. ಅಡ್ಮಿಷನ್ ಆಗಿ ಉಳಿದಿರುವಂಥ ಸೀಟ್ಗಳನ್ನು ಡಾಟಾ ಬೇಸ್ ಮೇಲೆ ತೊಗೊಂಬರಬೇಕು. ಡಾಟಾ ಬೇಸ್ ಮೇಲೆ ತೊಗೊಂಡು ಬಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಸೀಟ್ ಮೆಟ್ರಿಕ್ಸ್ ಒಳಗಡೆ ಹಾಕ್ಕೊಂಡು ಸೀಟ್ ಮೆಟ್ರಿಕ್ಸ್ ರೆಡಿ ಮಾಡಿ ನಿಮ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಮೆಟ್ರಿಕ್ಸ್ ಎರಡೂ ರಿಲೀಸ್ ಮಾಡ್ತಾರೆ. ನಾನು ಇಲ್ಲಿ ಅಪಾಲಜಿಯನ್ನು ಬೇಯಿಸ್ತಾ ಇದ್ದೀನಿ. ನಾನು ಲೈವಲ್ಲಿ ಬಂದಾಗ ನಿಮಗೆ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೇಳೋ ಬದಲು ನಾನು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ ಅಂತ ಹೇಳಿದ್ದೇನೆ. ಅದಕ್ಕೆ ನಾನು ಇಲ್ಲಿ ಅಪಾಲಜಿಯನ್ನು ಬಯಸ್ತೇನೆ. ಮತ್ತು ನೀವು ವೇಟ್ ಮಾಡಿರಿ. ಇನ್ನೊಂದು 20ನೇ ತಾರೀಕಿಗೆ ಕ್ಲೋಸ್ ಆಗಿದೆ. ಏನಪ್ಪ ಅಂತಂದರೆ ನೀವು ಅಡ್ಮಿಷನ್ ಆಗೋದನ್ನು ಈ ಅಡ್ಮಿಷನ್ ಆಗೋದನ್ನು 20 ತಾರೀಕಿಗೆ ಕ್ಲೋಸ್ ಆಗಿದೆ. ಒಂದು 2-3 ದಿನ ಟೈಮ್ ತೊಗೊತಾರೆ. ಯಾಕಂದ್ರೆ ಸಂಡೇನೂ ಬಂದಿತ್ತು, ಅದನ್ನು ಬಿಟ್ಟು ಹಾಕಿ. ಸಂಡೇ ಬಿಟ್ಟು ಹಾಕಿಬಿಡ್ರಿ. ಅದನ್ನು ಬಿಟ್ಟ ಮೇಲೆ ಮುಂದೆ ಏನಪ್ಪ ಅಂದರೆ ನಿನ್ನೆ ಇವತ್ತು, ಓಕೆ, ಇವತ್ತು ಮಂಗಳವಾರ ಇದು ಏನಪ್ಪ ಅಂತಂದರೆ ಇವತ್ತು ಸ್ಟಾರ್ಟ್ ಆಗಿದೆ ವೀಕು. ಸಂಡೇ ಬಿಟ್ಟು ಹಾಕಿದ್ರಿಂದ ಈಗ ಇನ್ನೊಂದು 2-3 ದಿನದಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾರೆ. ಅಂದರೆ ಸೀಟ್ ಮೆಟ್ರಿಕ್ಸನ್ನಾಗಿರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಅದನ್ನು ರೆಡಿ ಮಾಡ್ಕೊತಾರೆ. ರೆಡಿ ಮಾಡಿ ನಿಮಗೆ ಈ ವೀಕಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ.